ಆರಾಮದಲ್ಲಿ ಅಂಕಲ್ ಕಟ್ಟೆ ಹೇಳಿದ್ರು. ಬೆಂಗಳೂರಿನ ಒಂದು ಘಟನೆ, ನಿನ್ನೆ ನಡೆದ ಘಟನೆ, ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ ಈಗ. ಇನ್ನೊಂದು ಘಟನೆ ಹೇಳ್ತೀನಿ ನಾನು, ಇತ್ತೀಚೆಗೆ ಓದಿರುವಂತಹದ್ದು. ಒಂದು ಮನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದ ಮನೆ, ಸಣ್ಣ ಮನೆ ಅಲ್ಲ, 10-50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ. ನಮ್ಗೆ ಗೊತ್ತಿದೆ ಗೃಹ ಪ್ರವೇಶಕ್ಕೆ ಏನ್ ಮಾಡ್ತಾರೆ ಹೇಳಿ? ಗೃಹ ಪ್ರವೇಶ ಏನ್ ಮಾಡ್ತಾರೆ? ಗೃಹ ಪ್ರವೇಶ ಏನ್ ಮಾಡ್ತಾರೆ ಹೇಳಿ? ದನ ಒಳಗೆ ಹೋಗಬೇಕು, ಪ್ರವೇಶ ಆಗಬೇಕು, ಗೋ ಪ್ರವೇಶ ಮೊದಲು ಆಗಬೇಕು. ಹಾಗೆ ಪೇಟೆ ಪಟ್ಟಣದಲ್ಲಿ ಇವತ್ತು ಗೋವು ಸಾಕದೇ ಇರುವುದರಿಂದ ಅದಕ್ಕೆ ಯಾರು ಗೋ ಸಾಕೋನಿ ಕೇಳ್ತಾರೆ. ನನಗೆ ಮಾತುಕತೆ ಒಂದು ತಂದು ಹೋಗ್ತು ಮಾರಾಯ ಅಂತ ತರ್ಲಿಕ್ಕೆ ಹೇಳಿದ್ ತಂದವನು. ಆ ಗೋವು ಯಾವುದೇ ಕಾರಣಕ್ಕೆ ಒಳಗೆ ಹೋಗಿ ಒಪ್ಪಲಿಲ್ಲ. ಎಷ್ಟೇ ಒಳಗೆ ಎಳೆದ್ರೂ ಬರಲಿಲ್ಲ, ಅದು ಎಷ್ಟು ಮಾಡಿದ್ರು ಒಳಗೆ ಹೋಗಲಿಲ್ಲ. ಗೋವನ್ನು ವಾಪಸ್ ತಗೊಂಡು ಗೋಪಾಲಕ ಒಳಗೆ ತಗೊಂಡು ಆಗಲಿಲ್ಲ ಅವನಿಗೆ, ಯಾಕಂದ್ರೆ ಗೊತ್ತಾಗಿಲ್ಲ ಅವನಿಗೆ. ಮನೆಯವರಿಗೂ ಸ್ವಲ್ಪ ಚಿಂತೆ, ಯಾಕೆ ಈ ತರ ಆಯ್ತು. ಆ ಗೃಹ ಪ್ರವೇಶ ಮುಂದೆ ಹಾಕಿದ್ರು. 1 ಲಕ್ಷ ಬಿಟ್ಟು ಪುನಃ ಇನ್ನೊಮ್ಮೆ ಕಾರ್ಯಕ್ರಮ ನಿಶ್ಚಯ ಮಾಡಿದ್ರು. ಬೇರೆ ಗೋಪಾಲಕನಿಗೆ ಹೇಳಿದ್ರು, ಅವನು ಕೂಡ ತಗೊಂಡ. ಆ ಗೋವು ಕೂಡ ಒಳಗೆ ಹೋಗಲಿಲ್ಲ. ವಿಶೇಷ ಅಂದ್ರೆ ಈ ಗೋವು ಮತ್ತೊಂದು ಮನೆ ಒಳಗೆ ಹೋಯ್ತು, ಈ ಮನೆ ಮಾತ್ರ ಹೋಗಲಿಲ್ಲ. ಸುಮಾರು 70-75 ಲಕ್ಷ ಖರ್ಚು ಮಾಡಿ ಕಟ್ಟಿದ ಮನೆ ಅದು. ಆ ಗೋವು ಹೋಗಲಿಲ್ಲ. ಆ ಮಾಲಿಗೆ ಚಿಂತೆ ಆಯ್ತು ಯಾಕಂತ. ಅವನ ಮನೆ ಪ್ರವೇಶ ಮಾಡಲಿಲ್ಲ, ಬೇರೆ ಕೊಟ್ಟ ಅವನು. ಇದಾಗಿ ಕೇವಲ 1-2 ತಿಂಗಳೊಳಗೆ ಆ ಮನೆಯಲ್ಲಿ ಒಂದು ಸ್ಫೋಟ ಸಂಭವಿಸಿ ಮನೆ ಹಾಳಾಯ್ತು. ಇದನ್ನ ಕತೆ ಹೇಳ್ತಾ ಇಲ್ಲ ನಾನು, ನಡೆದ ಘಟನೆ ಹೇಳ್ತಾ ಇದ್ದೀನಿ. ಅಂದ್ರೆ ಗೋವಿಗೆ ಗೊತ್ತುಂಟು ಅದು ಏನಾಗುತ್ತೆ ಅಂತ. ಅಂದ್ರೆ ಗೋ ಅಲ್ಲಿ ಅಕಸ್ಮಾತ್ ಯಾಕೆ ಹೋಗಿಲ್ಲ ಅಂದ್ರೆ ಅದು ಸರಿ ಇಲ್ಲ ಅಲ್ಲ ಅಂತ. ಯಾವ ಭೂಮಿಯಲ್ಲಿ ಯಾವ ಜಾಗದಲ್ಲಿ ಅನಿಷ್ಟಗಳಿದ್ದಾವೆ, ತೊಂದರೆಗಳಿದ್ದಾವೆ, ಅದು ಆ ಗೋವಿಗೆ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಗೋವಿನ ಬಗ್ಗೆ ಹೇಳ್ತಾರೆ, ತನ್ನ ಯಜಮಾನನಿಗೆ ಅಥವಾ ತನ್ನ ಮನೆಯವರಿಗೆ ತೊಂದರೆ ಅದು ತನ್ನ ಸ್ವೀಕರಿಸ್ತದೆ, ತನ್ನ ಸ್ವಂತ ಸ್ವೀಕರಿಸ್ತದೆ ಅಂತ ನನ್ನ ಸ್ವಂತ ಅನುಭವ ಇದು. ನನ್ನ ಸ್ವಂತ ಅನುಭವ ಅದು. ಸ್ವತಃ ನನಗೆ ಯಾವಾಗ ಒಂದು ದುರಂತ ಆಗಬೇಕಾದ್ರೆ ಅದಕ್ಕೆ ಆ ಹೊತ್ತಿಗೆ ನಮ್ಮ ಮನೆಯ ದನ ಸೌಖ್ಯ ಆಯ್ತು. ತುಂಬಾ ಮಲಗಿದಲ್ಲಿ ಹೇಳಲೇ ಇಲ್ಲ. ಸುರೇಂದ್ರ ಮಾರ್ಕಡ್ ಅವರೆಲ್ಲ ಬಂದು ಅದನ್ನ ಎತ್ತಿ ಎಲ್ಲ ಸುಶೇಷ ಮಾಡಿದ್ದು. 8-10 ವರ್ಷ ಹಿಂದಿನ ಕತೆ ಹೇಳ್ತಿರ್ತಾನೆ. ಅಂದ್ರೆ ಆ ಗೋವಿ ಗೊತ್ತು ನನಗೆ ಆಗದಂತ. ಅಂದ್ರೆ ನಾನು ಸಾಯುವ ಸ್ಥಿತಿ ಗೊತ್ತಿಲ್ಲ ನನಗೆ, ನನ್ನ ಸಾವನ್ನ ಅದು ತಗೊಂಡಿತ್ತು. ಹೀಗೆ ಗೋವಿಯ ಶಕ್ತಿ ಇದೆ. ಇದಕ್ಕಿಂತ ಇನ್ನೊಂದು ವಿಶೇಷ ಸ್ವತಃ ಅನುಭವ. ಈಗ ಪಂಚಗವ್ಯ ಚಿಕಿತ್ಸೆ ಬಗ್ಗೆ ಹೇಳಿದ್ರು ಅವರು, ಅಲ್ಲಿ ಮದ್ದಿನ ಬಗ್ಗೆ ಹೇಳಿದ್ರು. ಸುಮ್ಮನೆ ಒಂದು ಘಟನೆ, ಕುಂದಾಪುರದಲ್ಲಿ ಒಬ್ರು ಈ ತೂಕ ಮಾಡಿದ ಅಳತೆಯ ಒಬ್ಬ ಇನ್ಸ್ಪೆಕ್ಟರ್ ಅಧಿಕಾರಿ ಇದ್ರು, ಮಹಿಳೆ ತಾಯಿ. ಒಂದು 5-6 ವರ್ಷ ಹಿಂದಿನ ಕತೆ. ಅವ್ರು ನನ್ನ ಅಂಗಡಿಗೆ ಬಂದ್ರು. ಸ್ವಾಮಿ ನಿಮ್ಮನೇಲಿ ದನ ಉಂಟಂತ. ಹೌದು ದನ ಉಂಟು, ಏನಾಗಬೇಕು? ನಂಗೆ ಸ್ವಲ್ಪ ಹಾಲು ಬೇಕಿತ್ತು. ಹಾಲು ಮನೆಯಲ್ಲಿ ಕೊಡುದಿಲ್ಲ, ಹಾಲು ಕಷ್ಟ ಆಗುತ್ತೆ ನನಗೆ, ಇಲ್ಲ ಕೊಡ್ಲೇಬೇಕು. ನಾನು ಮನೆಯಲ್ಲಿ ಕೊಡುದು ಡೈಲಿ ಕೊಡುದು ಮಾರ ಹೇಳಿದೆ. ಯಾಕೆ ಕೇಳಿದೆ ನಾನು ಪುನಃ? ಅಲ್ಲ ಒಂದು ಉಪಕಾರ ಆಗ್ತಿತ್ತು, ಎಂತ ಉಪಕಾರ ಕೇಳಿದೆ ನಾನು. ಸಿಗುತ್ತಲ್ಲ ಹಾಲು. ಹಾಗಲ್ಲ, ನನ್ನ ಮಗುವಿಗೆ ಸ್ವಲ್ಪ ತೊಂದರೆ ಇದೆ. ನನ್ನ ಮಗ ಒಂದು 12-13 ವರ್ಷ ಹುಡುಗ, ಅವನಿಗೆ ಅಂಗವೈಕಲ್ಯತೆ, ಮಾನಸಿಕ ವಿಕೃತಿ, ಮಾನಸಿಕ ತೊಂದರೆ ಇದೆ ಅವನಿಗೆ, ಬೆಳವಣಿಗೆ ಆಗಿಲ್ಲ. ಅದ್ರ ಯಾರು ಹೇಳಿದ್ದಾರೆ ದೇಶಿ ದನ ಹಾಲು ಕೊಡ್ಬೇಕಂತ. ನಾನು ಈಗ ದನ ಇದೆ, ಮುಂದೆ ಆ ದನ ಹಾಲು ಕಡಿಮೆ ನಂಗೆ ತ್ಯಾಜಿ 5 ಜನ ಕೊಡಿ ಅಂದ್ರು. ಸುಮಾರು 1-1.5 ವರ್ಷಗಳ ಕಾಲ ನನ್ನ ಮನೆ ಗೀರ್ ದನ, ದೇಶೀಯ ದನ, ಅದ್ರ ಹಾಲನ್ನು ತಗೊಂಡೋದ್ರು. ನಾ ಕೇಳಿ ಏನಾಗಿದ್ಯಾ, ಲಾಭ ಆಗಿದ್ಯಾ? ಖಂಡಿತ ಆ ಮಗು ಹಿಂದೆ ಎಷ್ಟಿತ್ತು ಅದಕ್ಕೆ ತುಂಬಾ ಇಂಪ್ರೂವ್ ಆಗಿದೆ. ಈಗ ಇದ್ರಲ್ಲಿ ಗೊತ್ತಿಲ್ಲ ನಂಗವರು. ಮತ್ತೆ ಕುಂದಾಪುರ ಸ್ವತಃ ಜಾಗ ತಗೊಂಡು ಮನೆ ಮಾಡಿದವರು ನಮ್ಮ ಅರಣ್ಯ ಹಾಲಿನ ಹಿಂಭಾಗದಲ್ಲಿ. ಅವ್ರು ಸ್ವತಃ ಅನುಭವ. ಆ ದೇಶೀಯ ಗೋವಿನ ಹಾಲಿನಿಂದಾಗಿ ಆ ಮಗುವಿನ ಮಾನಸಿಕ ಏನು ಬೆಳವಣಿಗೆ ಕಡಿಮೆ ಆಗಿತ್ತು, ದೈಹಿಕ ವೈಕಲ್ಯತೆ ಇತ್ತು, ಎಲ್ಲವೂ ಸರಿಯಾಗಿತ್ತು. ಪೂರ್ತಿ ಸರಿಯಾಗಿಲ್ಲ, ತುಂಬಾ ಒಂದು ಉತ್ತಮ ಆಗಿತ್ತು. ಅಂದ್ರೆ ಈ ರೀತಿಯಲ್ಲಿ ಗೋವು ಅನ್ನುವಂಥದ್ದು ಮನುಷ್ಯನ ಸಕಲ ಜೀವಿಗಳಿಗೆ ಕೂಡ ಒಂದು ಆಧಾರ. ಹಾಗಾಗಿ ದೇಶೀಯ ಗೋವಿನ ಉತ್ಪನ್ನ ಸ್ವೀಕಾರ ಮಾಡಬೇಕು. ದೇಶೀಯ ಗೋವಿನ ಯಾವೊಂದು ಚಿಕಿತ್ಸೆ ಬೇಕಾದ ಮದ್ದುಗಳನ್ನು ಉಪಯೋಗಿಸಬೇಕು. ದೇಶೀಯ ಗೋವಿನ ಕೃಷಿನ ಮಾಡಬೇಕು. ಆ ಮೂಲಕ ಸುದೃಢವಾದಂತ ವಿಷಮುಕ್ತವಾದಂತಹ ಆ ಗಾಳಿಯನ್ನ, ಭೂಮಿಯನ್ನ, ಆಹಾರವನ್ನು ಸೇವಿಸಬಹುದು.